ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್, ಬಳ್ಳಾರಿ. ಈ ಮಾರ್ಚ್ ತಿಂಗಳಂದರೆ ಪರೀಕ್ಷೆಗಳು. ಮಾರ್ಚ್ ಮತ್ತು ಏಪ್ರಿಲಲ್ಲಿ SSLC, PUC, ಡಿಗ್ರಿ ಎಲ್ಲ ಪರೀಕ್ಷೆಗಳಿರ್ತವೆ. ಎಲ್ಲರಿಗೂ ಪರೀಕ್ಷೆಯ ಭಯ. ಹಾಗಾಗಿ ಈ ಪರೀಕ್ಷೆ ಕುರಿತು ನನ್ನ ಅನುಭವ ಮತ್ತು ನನಗೆ ತಿಳಿದಿರ್ತಕ್ಕಂಥ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದರ ಫಸಲನ್ನೇ ಪಡೆಯುತ್ತೇವೆ. ನಮ್ಮ ಹಣೆ ಬರಹ ನಿರ್ಧರಿಸುವವರು ನಾವೇ. ಅದಕ್ಕಾಗಿ ಯಾರನ್ನು ದೂರಬಾರದು, ಯಾರನ್ನು ಪ್ರಶಂಸಿಸಬಾರದು ಎಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದರೆ ನಾವು ಏನು ವರ್ಕೌಟ್ ಮಾಡ್ತೀವಿ, ನಾವು ಏನು ಅಧ್ಯಯನ ಮಾಡ್ತೀವಿ, ಅದನ್ನೇ ನಾವು ಮರಳಿ ಪಡೆಯುತ್ತೇವೆ ಅಂತಕ್ಕಂಥ ಮಾತು ಹೇಳ್ತಾರೆ. ಮುಂದಿನ ನಮ್ಮ ಭವಿಷ್ಯವನ್ನು ನಿರ್ಧರಿಸುವವು ನಾವೇ. ನಮ್ಮ ಭವಿಷ್ಯವನ್ನು ನಾವೇ ನಿರ್ಧಾರ ಮಾಡಬೇಕು. ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವ ಯಾವಂದ್ರೆ ಪರೀಕ್ಷೆಗಳು. ಹಾಗಾಗಿ ಈ ಪರೀಕ್ಷೆಯ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಚೆನ್ನಾಗಿ ಓದಿ ನಿಮ್ಮ ಜೀವನ ರೂಪಿಸಿಕೊಳ್ಳಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಕೆಲವು ಸಲಹೆಗಳನ್ನು ನೀಡ್ತಾ ಇದ್ದೀನಿ. ಇಲ್ಲಿ ನಾವು ಪೇರೆಂಟ್ಸ್ ಏನು ಅನ್ಕೊಂಡಿದ್ದೀವಿ, ತಂದೆ ತಾಯಿಗಳು ಮಕ್ಕಳನ್ನ ಒಳ್ಳೆಯ ಶಾಲೆಗೆ ಹಾಕಿ ಫೀಸ್ ಕಟ್ಟಿ ಟ್ಯೂಷನ್ ಹಾಕಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿತು ಅನ್ಕೊಂಡಿದ್ದಾರೆ. ಆದರೆ ಅಷ್ಟಕ್ಕೆ ಜವಾಬ್ದಾರಿ ಮುಗಿಯಲ್ಲ. ಆ ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದು ಕೂಡ ನಿಮ್ಮ ಜವಾಬ್ದಾರಿ. ನೀವು ಕೇಳ್ಬೋದು, ಏನು ಸರ್ ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ, ಅವರೆಲ್ಲ ಮಾಡ್ತಾರೆ ಅಂದರು. ಅವರು ಎಲ್ಲ ಒಂದು 70 to 80% ಅವ್ರ ಜವಾಬ್ದಾರಿ ಇದ್ರು. ಒಂದು 10 to 20% ಮಕ್ಕಳು ಸ್ವಲ್ಪ ಗೌರವ ಕೊಡೋದು, ಭಯ ಬೀಳೋದು ತಂದೆ ತಾಯಿಗಳಿಗೆ. ನಮ್ಮ ತಂದೆ ಏನಂತಾರೋ, ತಾಯಿ ಏನಂತಾರೋ ಅಂತ ಭಯ ಇರುತ್ತೆ ಮಕ್ಕಳಿಗೆ. ಹಾಗಾಗಿ ನಿಮ್ಮ ಭಯ ಅನ್ನೋದಕ್ಕಿಂತ ಗೌರವ ಅನ್ಬೋದು. ನೀವು ಸ್ವಲ್ಪ ಅವರಿಗೆ ಗೈಡೆನ್ಸ್ ಮಾಡಿ, ಅವತ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನಿಲ್ಲ, ಏನು ಟೆಸ್ಟ್ ಇದೆ, ಅದನ್ನು ಕೂಡಿಸಿ ಓದಿಸಿದ್ರೆ ಒಳ್ಳೆಯ ರಿಸಲ್ಟನ್ನು ಪಡಿಬಹುದು. ಒಂದು. ಎರಡನೇದು, ಬಹಳಷ್ಟು ಜನ ಏನು ಮಾಡ್ತಾರೆ, ಪರೀಕ್ಷೆ ಸಮಯದಲ್ಲೇ ಹೆಚ್ಚು ಓದು ಅಂತೇಳಿ ಸ್ವಲ್ಪ ಪ್ರೆಸರ್ ಆಗ್ತಾರೆ. ಇಟ್ ಇಸ್ ನಾಟ್ ಸೂಟಬಲ್. ಪರೀಕ್ಷೆ ಇದ್ದಾಗೆ ಪ್ರೆಸರ್ ಹಾಕೋದಲ್ಲ. ಮತ್ತೆ ಏನು ಮಾಡ್ಬೇಕಂದ್ರೆ, ಫ್ರಮ್ ಜೂನ್ ನೋಡ್ರಿ, ಜೂನಿಂದನೇ ಅವರಿಗೆ ಅವರ ಓದಿನತ್ತ ಗಮನ ಕೊಡಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ ರೀತಿ ಪ್ರತಿ ಮಂತ್ಲಿ ಟೆಸ್ಟ್ ಆಗಿರ್ಬೋದು ಅಥವಾ ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪರೇಟರಿ ಪರೀಕ್ಷೆ ಆಗಿರ್ಬೋದು, ಅಲ್ಲಿದ್ದನೂ ನೀವು ಅಬ್ಸರ್ವೇಷನ್ ಮಾಡಿದ್ರೆ, ಈಗ ಲಾಸ್ಟ್ ಯಾರನ್ನ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ತೆಗಿತಾರೆ, ನೀವು ಕೊನೆಗೆ ಬಂದಾಗ ಫುಲ್ ಪ್ರೆಜರ್ ಆಗಿಲ್ಲ, ಆ ಹುಡುಗರು ಟೆನ್ಷನ್ ಆಗುತ್ತೆ, ನಿಮಗೂ ಒಂದು ಟೆನ್ಷನ್ ಇರುತ್ತೆ. ಈಗ ಈ ಮಕ್ಕಳು ಒಳ್ಳೆ ಸ್ಕೋರ್ ತೆಗಿಬೇಕಂದ್ರೆ ಏನೇನು ಮಾಡ್ಬೋದು ಮಕ್ಕಳು ಮತ್ತು ಪೋಷಕರು ಇಬ್ಬರಿಗೂ ಒಂದು ಸಲಹೆ ಏನಂದ್ರೆ, ಕೆಲವು ಸಲಹೆಗಳು. ಆ ಮಕ್ಕಳಿಗೆ ಮಲಗುವ ಸಮಯ ಮತ್ತು ಬೆಳಿಗ್ಗೆ ಏಳುವ ಸಮಯವನ್ನು ಫಿಕ್ಸ್ ಮಾಡಿ. ಒಂದನೇದಾಗಿ, ಒಂದಿನ 10 ಗಂಟೆ ಮಲಗೋದು, 11ಕ್ಕೆ ಮಲಗೋದು, 12ಕ್ಕೆ ಮಲಗೋದು, ನೀವು ಎದ್ದಿದ್ರೆ ನಿಮ್ಮ ಜೊತೆ ಅವ್ರು ಎದ್ದಿರೋದು, ಆ ರೀತಿ ಆಗಬಾರ್ದು. ರಾತ್ರಿ ಬೆಟರ್ 9 ಗಂಟೆಗೆ ಮಲಗಿರಿ, ಬೆಳಿಗ್ಗೆ 5ಕ್ಕೆ ಎಬ್ಬಿಸಿ ಓದಕ್ಕೆ ಹಚ್ಚರಿ. ಇಟ್ ಈಸ್ ಗುಡ್. ನೆಕ್ಸ್ಟು, ಮಕ್ಕಳಿಗೆ ಏಕಾಗ್ರತೆಯಿಂದ ಓದಲು ಪ್ರಶಾಂತವಾದ ಪರಿಸರವನ್ನು ನಿರ್ಮಾಣ ಮಾಡಿ. ಮನೆಯಲ್ಲಿ ಅವ್ರು ಓದ್ತಾ ಇರುವಾಗ ನಾವು ಗದ್ದಲ ಮಾಡೋದು, ಗಲಾಟೆ ಮಾಡೋದು, ಆ ರೀತಿ ಮಾಡಬಾರ್ದು. ಅವರಿಗೆ ಒಂದು ಪೂರಕವಾದ ವಾತಾವರಣ ಸೃಷ್ಟಿಸಬೇಕು. ಜೊತೆಗೆ ನಾವು ಮಕ್ಕಳಿಗೆ ಮನೆಯಲ್ಲಿ ಏನು ಮಾಡ್ತೀವಿ, ಸಣ್ಣ ಪುಟ್ಟ ಮನೆ ಕೆಲಸ ಹೇಳ್ತಾ ಇರ್ತೀವಿ. ಅಂಗಡಿ ಕಳಿಸೋದು, ಯಾವುದು ಶಾಪಿಗೆ ಕಳಿಸೋದು, ಏನಾದ್ರು ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಮಾಡೋದು ಹೇಳ್ತಿರ್ತೀವಿ. ಆದಷ್ಟು ಅವನು ಅವಾಯ್ಡ್ ಮಾಡಿ, ಅವ್ರಿಗೆ ಬೇಸ್ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಫ್ ಟೈಮ್ ಫಾರ್ ರೀಡಿಂಗ್, ಒಳ್ಳೆ ಸಮಯನ ಅವ್ರು ಓದಕ್ಕೆ ಕೊಡ್ರಿ ಅವರಿಗೆ. ಆಗ ಏನಾಗುತ್ತೆ, ಅವ್ರಿಗೆ ನೆಪ ಹೇಳಿಕ್ಕಿರಲ್ಲ, ಏನು ಚಾನ್ಸಸ್ ಇರಲ್ಲ. ಸ್ವಲ್ಪ ಓದಕ್ಕೆ ಅವರಿಗೆ ಬಿಟ್ಟುಬಿಟ್ಟು ಅವ್ರ ಪಾಡಿಗೆ ಅವ್ರನ್ನ. ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಭಯ ಇರುತ್ತೆ. ಆ ಪರೀಕ್ಷೆ ಭಯವನ್ನು ಹೋಗ್ಲಾಡಿಸ್ರಿ. ಅವ್ರಿಗೆ ನೀವು ಒಳ್ಳೆ ಆತ್ಮವಿಶ್ವಾಸ ತುಂಬ್ರಿ. ಚೆನ್ನಾಗಿ ಓದು, ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಂತ ಹೇಳ್ರಿ. ಬಟ್ ಇನ್ನೊಬ್ಬರು ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡೋದು, ಅವರಷ್ಟೇ ಮಾರ್ಕ್ಸ್ ತೆಗಂತ ಹೇಳೋದು, ಫೀಸ್ ಜಾಸ್ತಿ ಕಟ್ಟಿ ನೋಡಿ ನೀವು ಚೆನ್ನಾಗಿ ಓದಂತ ಹೇಳೋದು, ಆ ರೀತಿ ಪ್ರೆಷರ್ ಬೇಡ. ಬಟ್ ನೀವು ಫಾಲೋ ಅಪ್ ಮಾಡ್ತಾ ಇರ್ರಿ. ಪ್ರತಿದಿನವೂ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಗೊತ್ತಾಗುತ್ತೆ. ನೀವೇನು ಅವರಿಂದ ಒಂಥರ ಅತಿಯಾದ ನಿರೀಕ್ಷೆನೂ ಬೇಡ. ಪ್ರತಿದಿನ ನಿಮ್ಗೆ ಗೊತ್ತಾಗ್ಬಿಡ್ತಾವೆ ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತೇಳಿ. ನೆಕ್ಸ್ಟು, ಮಕ್ಕಳಿಗೆ ನಾವೇನು ಮಾಡ್ತೀವಿ, TV ನೋಡಬೇಡ ಅಂತ ಹೇಳ್ತೀವಿ. ಬಟ್ ಭಾಳಷ್ಟು ಪೋಷಕರು ಏನು ಮಾಡ್ತಾರೆ, ಅವರು TV ನೋಡ್ತಾರೆ. ಮ್ಯಾಚ್ ನೋಡೋದು, ಇಲ್ಲ ಧಾರಾವಾಹಿ ನೋಡೋದು, ಈ ರೀತಿ ಮಾಡ್ತಾರೆ. ಈಗಿನ ಹೊಸ ಟ್ರೆಂಡು, ಭಾಳಷ್ಟು ಮನೆಗಳಲ್ಲಿ ಟಿವಿಗಳೇ ಇಲ್ಲ.
ಹೊಸ ಟ್ರೆಂಡ್, ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಹಳಷ್ಟು ಮನೆಗಳಲ್ಲಿ ಟಿವಿ ಇಲ್ಲ. ಕೆಲವ್ರ ಮನೆಯಲ್ಲಿ ಟಿವಿ ಇದ್ರೂ ತಮಗೆ ಯಾವಾಗ ಬೇಕೋ ಆಗ ರೀಚಾರ್ಜ್ ಮಾಡಿಸ್ಕೊಂಡು ನೋಡ್ತಾರೆ. ಪರೀಕ್ಷೆ ಇದ್ದಾಗ ಏನಾದ್ರು ಇಂಪಾರ್ಟೆಂಟ್ ಇದ್ದಾಗ ಕರೆನ್ಸಿ ಹಾಕಲ್ಲ, ಟಿವಿನೂ ನೋಡಲ್ಲ. ಈ ರೀತಿಯ ಒಂದು ಅಡ್ಜಸ್ಟ್ ಅವ್ರು ಮಾಡ್ಕೋಬಹುದು. ಆದಷ್ಟು ಟಿವಿಯನ್ನು ನೋಡೋದು ಅವಾಯ್ಡ್ ಮಾಡ್ರಿ. ಮಕ್ಕಳು ನೋಡಬಾರ್ದಂದ್ರೆ ನೀವು ನೋಡಬಾರ್ದು ಅಂತ ಅರ್ಥ. ಅವ್ರು ಓದೋ ಸಮಯದಲ್ಲಿ ನೀವು ನೋಡಬಾರ್ದು. ಏನಾದ್ರೂ ಮನೆಯಲ್ಲಿ ಸಣ್ಣ ಪುಟ್ಟ ನಿಮ್ಮ ಕೆಲಸಗಳು ಮಾಡ್ಕೊಳ್ರಿ. ಅವ್ರ ಜೊತೆಗೆ ನೀವು ಓದ್ರಿ, ಸುಧಾ ಪತ್ರಿಕೆ ಇಲ್ಲ ಪ್ರಜಾವಾಣಿ ದಿನಪತ್ರಿಕೆ ಯಾವ್ದಾದ್ರು ಓದ್ತಾ ಕೂಡ್ರಿ, ಅವರಿಗೆ ಸಪೋರ್ಟಿವ್ ಆಗಿರ್ರಿ. ನೆಕ್ಸ್ಟ್, ಬೆಳಿಗ್ಗೆ ಕೆಲವರು ಮಕ್ಕಳ ಬೇಗ ಎಬ್ಬಿಸ್ತಾರ, ಬಟ್ ಪೇರೆಂಟ್ಸ್ ಮಲಗ್ತಾರ. ಇದನ್ನ ಒಂಥರ ಸರಿಯಲ್ಲ. ಮಕ್ಕಳನ್ನ ಎಬ್ಬಿಸಿದ್ರ ಅವ್ರ ಜೊತೆ ನೀವೇ ಇದ್ದಲ್ರಿ, ನಿಮ್ಮ ಮನೆ ಇರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ರಿ. ಅವ್ರಿಗೆ ನೀವು ಅವ್ರನ್ನ ಎಬ್ಬಿಸಿ ನೀವು ಮಲಗಿದ್ರೆ ಅವ್ರಲ್ಲಿ ನೆಗೆಟಿವ್ ಮೈಂಡ್ ಬರುತ್ತೆ ಅಷ್ಟೇ. ನೆಕ್ಸ್ಟ್, ಸಾಯಂಕಾಲ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗ್ರಿ, ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ. ಅದರ ನಂತರ ವಿದ್ಯಾರ್ಥಿಗಳಿಗೆ ಅಂಕಗಳೇ ಅಂತಿಮವಲ್ಲ, ಮಾರ್ಕ್ಸ್ ಆರ್ ನಾಟ್ ಫೈನಲ್. ಅಂದರೆ ಮತ್ತೆ ಮಾರ್ಕ್ಸು ಕಡಿಮೆ ತೆಗೆದ್ರು ಓಕೆ ಅಂತಲೂ ಹೇಳಲ್ಲ. ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತೆಗೆದ್ರಿ. ನಾನು ಭಾಳಷ್ಟು ಜನ ನೋಡಿದ್ದೀನಿ, ಕೆಲವರು SSLC ಕಮ್ಮಿ ಮಾರ್ಕ್ಸ್ ತಗೊಂಡರು, PUC ಮತ್ತು ಡಿಗ್ರಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾರೆ. ಕೆಲವರು SSLC ಫೇಲ್ ಆಗಿ, PUC ಫೇಲ್ ಆಗಿ, ಡಿಗ್ರಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಅವರು ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾರೆ. ಕೆಲವರು SSLC PUC ಡಿಗ್ರಿಯಲ್ಲಿ ಫೇಲ್ ಆಗಿ ಬೇರೆ ಬೇರೆ ವೃತ್ತಿಯಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಕೆಲವರಿಗೆ ಜನ್ಮತಃ IQ ಕಮ್ಮಿ ಇರ್ಬೋದು, ಏನಾದರೂ ದೋಷಗಳಿರ್ಬೋದು, ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಒಳ್ಳೆ ಮಾರ್ಕ್ಸ್ ತಗಲಿಕ್ಕೆ ಆಗದೇ ಇರ್ಬೋದು. ಆ ನಿಟ್ಟಿನಲ್ಲಿ ಅವ್ರಿಗೇನು ಪ್ರೆಸರ್ ಆಗ್ಬಾರ್ದು. ಅವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮುಂದೆ ಗ್ಯಾರಂಟಿ ಕ್ಲಿಕ್ ಆಗ್ತಾರೆ. ನೀವು ಒಂದು ಏನು ಮಾಡ್ಬೇಕಂದ್ರೆ, ಅವರಲ್ಲಿ ಏನು ಇಂಟ್ರೆಸ್ಟ್ ಇದೆ, ಅವರಲ್ಲಿ ಏನು ಆಸಕ್ತಿ ಇದೆ, ಅದನ್ನು ಫೋಕಸ್ ಮಾಡಬೇಕು ನೀವು. ಆಗ ಆ ಮಕ್ಕಳು ಖಂಡಿತವಾಗಿ ದೇ ಗಾಟ್ ಗುಡ್ ಸಕ್ಸಸ್. ಓಕೆ, ನೆಕ್ಸ್ಟ್, ಬಿಲ್ ಗೇಟ್ಸ್, ದ ಫೇಮಸ್ ಬಿಸ್ನೆಸ್ ಮ್ಯಾನ್, ಅವರೊಂದು ಮಾತು ಹೇಳ್ತಾರೆ, ಐ ಆಮ್ ನಾಟ್ ಎ ಕಾಲೇಜ್ ಟಾಪರ್, ಐ ಆಮ್ ನಾಟ್ ಎ ಕಾಲೇಜ್ ಟಾಪರ್, ಬಟ್ ನೌ ಆಲ್ ಕಾಲೇಜ್ ಟಾಪರ್ಸ್ ಆರ್ ಮೈ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ನಾನು ಕಾಲೇಜ್ ಟಾಪರ್ ಅಲ್ಲ, ಬಟ್ ನನ್ನ ಸಮಕಾಲೀನ ಬೇರೆ ಬೇರೆ ಕಾಲೇಜಿನ ಎಲ್ಲ ಟಾಪರ್ಗಳು ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮೈ ಎಂಪ್ಲಾಯೀಸ್ ಅಂತಾನೆ ಅಂತ ಹೇಳ್ತಾರೆ. ಇದು ಅವರ ನಾಲೆಡ್ಜ್. ಅಂದರೆ ಒಂದು ಅವರು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತೆಗೆದವರೇ ಮುಂದೆ ಕ್ಲಿಕ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವು ಯಾವುದಾದ್ರೂ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ, ಅವ್ರು ಗ್ಯಾರಂಟಿ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾ, ಭಾರತದ ಮಾಜಿ ರಾಷ್ಟ್ರಪತಿ ಇದ್ದಾರಲ್ಲ ಅಬ್ದುಲ್ ಕಲಾಂ ಅವರ ಒಂದು ಸ್ಮಾಲ್ ಸ್ಟೋರಿ ಹೇಳಿ ಈ ಮಾತು ಮುಗಿಸ್ತೀನಿ. ಅಬ್ದುಲ್ ಕಲಾಂ ರವರು ಪೈಲಟ್ ಇಂಟರ್ವ್ಯೂ ಹೋಗಿದ್ರು, ಏರೋಪ್ಲೇನ್ ಪೈಲಟ್ ಇಂಟರ್ವ್ಯೂ ಹೋಗಿದ್ರು. ಅಲ್ಲಿ 10 ಪೋಸ್ಟ್ ಇತ್ತು, ಇವರು 11ನೇ ಪರ್ಸನ್. ನೋಡ್ರಿ, 10 ಪೋಸ್ಟು, ಇವರು 11ನೇ ಪರ್ಸನ್. ಕೆಲ ಕಾರಣಗಳಿಂದ ಈ ವಾಸ್ ಡಿಸ್ಕ್ವಾಲಿಫೈಡ್. ಅವರು ಅನರ್ಹಗೊಳ್ತಾರೆ. ಮುಂದೆ ಅವ್ರು ಏನಾದರೂ ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ. ಅವರ ಸತತ ಪ್ರಯತ್ನ, ಶ್ರದ್ಧೆ, ಅವ್ರು ಮಾಡ್ತಕ್ಕಂಥ ಕೆಲಸ, ಅವರಲ್ಲಿನ ಜ್ಞಾನ, ಅವರ ಒಂದು ಸತತವಾದ ಅಧ್ಯಯನಶೀಲತೆಯಿಂದ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ನೀಡಿದರು. ಭಾರತದ ಪ್ರಥಮ ಪ್ರಜೆ ಅಂದರೆ ಭಾರತದ ರಾಷ್ಟ್ರಪತಿಯ ಹುದ್ದೆಗೆ ಏರಿದ್ರು. ನೋಡ್ರಿ, ಒಂದು ಪೈಲಟ್ ಪೋಸ್ಟ್ ಅನ್ನ ತಪ್ಪಿಸ್ಕೊಂಡವರು ಭಾರತದ ರಾಷ್ಟ್ರಪತಿಯಾದರು. ಹಾಗಾಗಿ ನಿಮ್ಮ ಮಕ್ಕಳಲ್ಲೂ ಕೂಡ ಅಪಾರವಾದ ಪ್ರತಿಭೆ ಇರುತ್ತೆ. ಅವರನ್ನ ಯಾವುದೇ ರೀತಿಯಿಂದ ಬೇರೆ ಮಕ್ಕಳಿಂದ ಹೋಲಿಕೆ ಮಾಡಿ ಕಮ್ಮಿ ಮಾರ್ಕ್ಸ್ ಬಂದಾಗ ಅವ್ರಿಗೆ ಬೈಯೋದಾಗಲಿ ಆ ರೀತಿ ಮಾಡಬೇಡ್ರಿ. ಅವ್ರಿಗೆ ಸಪೋರ್ಟಿವ್ ಆಗಿರ್ರಿ. ಪೋಷಕರು ಸಪೋರ್ಟಿವ್ ಆಗಿದ್ರೆ 100% ಮಕ್ಕಳು ಏನಾದರೂ ಗ್ಯಾರಂಟಿ ಸಾಧಿಸ್ತಾರಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ. ಪೋಷಕರು ಕೂಡ ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಲ್ರ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.